ಹಾಯ್ ನಮಸ್ತೆ. ನೋಡಿ, ನಿಮಗೆ ತಾರ್ ರೋಡ್ ತೋರಿಸ್ತಾ ಇದ್ದೀನಿ. ಇದು 40ರಿಂದ 50 ಅಡಿ ರೋಡ್ ಇರುವಂಥ ರೋಡ್. ಇದು ತುಂಬ ಚೆನ್ನಾಗಿದೆ ರೋಡು. ಈ ರೋಡಿಂದ ನಮಗೆ ಒಂದು ಸೆಕೆಂಡ್ ಪ್ರಾಪರ್ಟಿ ಇದೆ. ರೋಡಿಂದ ಎರಡನೇ ಪ್ರಾಪರ್ಟಿ ಅಂತ ಏನು ಕರಿತೀವಿ, ಒಂದು ಒಳ್ಳೆ ಕೆಂಪು ಭೂಮಿ ಇರುವಂಥ ಭೂಮಿ ಇದೆ. ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಮೇನ್ ರೋಡು. ಮೇನ್ ರೋಡಿಂದ ನಾವು ಇಲ್ಲಿ ಜಸ್ಟ್ ಇಲ್ಲಿ ತಿರ್ಕೊಂಡ ತಕ್ಷಣ ನಮ್ಗೆ ಒಂದು ಒಳ್ಳೆ ಅಡಿಕೆ ತೋಟ, ಸುಂದರವಾದಂಥ ಅಡಿಕೆ ತೋಟ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ನಲ್ಲಿ ನಿಮಗೆ ಒಂದು ಒಳ್ಳೆ ಭೂಮಿ, ರೆಡ್ ಸಾಯಿಲು. ಎಲ್ಲ ಇದಕ್ಕಿಂತ ಮುಂಚೆ ತೊಗರಿ ಹಾಕಿದ್ರು ರೈತರು. ನೋಡಿ ಭೂಮಿ ನೋಡಿ. ಭೂಮಿ ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ಫಸ್ಟು ಭೂಮಿಯ ಗುಣಮಟ್ಟ ನೋಡಬೇಕು. ಈ ಥರ ಕಲರ್ ಇದೆ ಭೂಮಿ. ಭೂಮಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನಿಮಗೆ ಸ್ವಲ್ಪ ಮುಂದಿನ ಭಾಗದಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ತೋರಿಸ್ತಿದ್ದೀನಿ ನಿಮಗೆ. ಎಲ್ಲ ಇದೇ ಥರ ಸೇಮ್ ಸಾಯಿಲ್, ಒಂದೇ ಸಾಯಿಲು, ಒಂದೇ ಬೌಂಡ್ರಿ. ನಿಮಗೆ 4 ಎಕರೆಯಿಂದ 5 ಎಕರೆವರೆಗೂ ನಿಮಗೆ ಭೂಮಿ ಸಿಗುತ್ತೆ. ನೋಡಿ, ಇದೇ ಭೂಮಿ ಕಂಪ್ಲೀಟ್. ಇದು ರೋಡ್ ಇದೆ ನಿಮಗೆ. ಇದೊಂದು ಸುಮಾರು ನಿಮಗೆ ಒಂದು 1000 ಅಡಿ ನಿಮಗೆ ರೋಡ್ ಸಿಗುತ್ತೆ. ಅಲ್ಲಿ ಕಾರ್ನರು ಆ ಕಡೆ ಈ ಜಮೀನು ಹಿಂಭಾಗದಲ್ಲೂ ರೋಡ್ ಹೋಗುತ್ತೆ. ಮತ್ತು ಇದು 30 ಅಡಿ ರೋಡು. ಜಮೀನು ಬಂದುಬಿಟ್ಟು ರೆಡ್ ಸಾಯಿಲು, ಸ್ಕ್ವೇರ್ ಇದೆ ಭೂಮಿ. ಇದು 1 ಎಕರೆ ಬಂದುಬಿಟ್ಟು ರೈತರು 20 ಲಕ್ಷ ಹೇಳ್ತಿದ್ದಾರೆ. ನೆಗೆಷಿಯಬಲ್ ಆಗುತ್ತೆ. ಚಳ್ಳಕೆರೆ ಟೌನು ಇಲ್ಲಿಂದ ನಮಗೆ ಕೇವಲ 14 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಹೈವೇ ವಿಷಯಕ್ಕೆ ಬಂದಮೇಲೆ ನಮ್ಮ ಚಳ್ಳಕೆರೆ ಟು ಬೆಂಗಳೂರು ಹೈವೇ ನಿಮಗೆ ಕೇವಲ ಇಲ್ಲಿಂದ 4.5 ಕಿಲೋಮೀಟ್ರ್ ಆಗುತ್ತೆ. ಇದು ಭೂಮಿ ಕಂಪ್ಲೀಟ್ ಸ್ಕ್ವೇರ್ ಇದೆ. ಎಕರೆ ಬಂದುಬಿಟ್ಟು 20 ಲಕ್ಷ ಹೇಳ್ತಿದ್ದಾರೆ ರೈತರು. ತುಂಬ ಚೆನ್ನಾಗಿರೋದ್ರಿಂದ ಭೂಮಿ. ಇಲ್ಲಿ ಭೂಮಿಗೆ ತುಂಬ ಬೇಡಿಕೆ ಇದೆ. ಅಲ್ಪ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಇಲ್ಲಿಂದ ಬೆಂಗಳೂರು ನಿಮಗೆ 180 ಕಿಲೋಮೀಟ್ರ್ ಬೆಂಗಳೂರು, 180 ಕಿಲೋಮೀಟರ್ಸ್ ಬೆಂಗಳೂರು. ನೋಡಿ, ಈ ಥರ ಇದೆ ಸಾಯಿಲ್ ವಿಷಯ ಬಂದಮೇಲೆ ಈ ಥರ ಇದೆ. ತಾರ್ ರೋಡಿಂದ ಕೇವಲ 50 ಅಡಿ ದೂರ ಅಷ್ಟೇ. 50 ಅಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಭೂಮಿ ಸ್ಟಾರ್ಟ್ ಆಗುತ್ತೆ. ಓಕೆ, ಜೈ ಹಿಂದ್, ಜೈ ಭಾರತ್.